ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತಿನ ಸಾಹಿತಿ ಪರಿಚಯ ಆರ್ ನರಸಿಂಹಾಚಾರ್ಯ ಅವರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆರ್ ನರಸಿಂಹಾಚಾರ್ಯರು ಏಪ್ರಿಲ್ 9, 1860 ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕೊಪ್ಪಲು ಗ್ರಾಮದಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲೇ ಇವರು ಸಂಸ್ಕೃತವನ್ನು ಅಭ್ಯಾಸ ಮಾಡಿ ಆ ನಂತರ 5 ವರ್ಷ ತಮಿಳು ಅಭ್ಯಾಸ ಮಾಡಿ 1878 ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಮೆಟ್ರಿಕ್ಯುಲೇಷನ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗ್ತಾರೆ. ತಮಿಳು ಮತ್ತು ಸಂಸ್ಕೃತ ವಿಷಯಗಳನ್ನು ಆಯ್ದುಕೊಂಡು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ 1882 BA ಪದವಿಯನ್ನು ಪಡ್ಕೊಳ್ತಾರೆ. ನಂತರ ಇವರು 1893 ಮದ್ರಾಸು ವಿಶ್ವವಿದ್ಯಾನಿಲಯದಿಂದ ಕನ್ನಡ MA ಪದವಿಯನ್ನು ಪಡ್ಕೊಳ್ತಾರೆ. ಕನ್ನಡದಲ್ಲಿ MA ಪದವಿ ಪಡೆದ ಮೊದಲಿಗರು ಅನ್ನುವಂತಹ ಖ್ಯಾತಿಗೆ ಇವರು ಅರ್ಹರಾಗ್ತಾರೆ. ನಂತರ 1894 ವಿದ್ಯಾ ಇಲಾಖೆಯಲ್ಲಿ ಭಾಷಾಂತರಕಾರರಾಗಿ ಇವರು ನೇಮಕಗೊಳ್ತಾರೆ. BL ರೈಸ್ರವರು ನಿವೃತ್ತಿಯಾದ ಬಳಿಕ ಇವರೇನು ಮಾಡ್ತಾರೆ, 1906 ಮೈಸೂರಿನ ಪ್ರಾಚ್ಯವಸ್ತು ಸಂಶೋಧನಾ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಆ ನಂತರ ಮೈಸೂರು ಸಂಸ್ಥಾನದ ನಾನಾ ಭಾಗಗಳಲ್ಲಿ ಸಂಚರಿಸಿ 5,000ಕ್ಕೂ ಹೆಚ್ಚಿನ ಶಾಸನಗಳನ್ನು ಸಂಗ್ರಹಿಸ್ತಾರೆ. ಮೈಸೂರು ಪುರಾತತ್ವ ಇಲಾಖೆಯ ವರದಿಗಳಲ್ಲಿದ್ದ ಹಿಂದೂ, ಜೈನ, ಮುಸಲ್ಮಾನರಿಗೆ ಸಂಬಂಧಿಸಿದ ಸಾವಿರಾರು ಪ್ರಾಚೀನ ಕಟ್ಟಡಗಳನ್ನು ಪರಿಶೀಲಿಸಿ ಅವುಗಳ ವಾಸ್ತು ವಿಷಯವನ್ನು ಕುರಿತು ಟಿಪ್ಪಣಿಯನ್ನು ಕೂಡ ಇವರು ಬರೀತಾರೆ ಅಂತ ಹೇಳ್ಬೋದಾಗಿದೆ. ಹಾಗೆ BL ರೈಸ್ರವರು 1889 ಶ್ರಾವಣಬೆಳಗೊಳದ ಶಾಸನಗಳ ಸಂಪುಟವನ್ನು ಪ್ರಕಟಿಸ್ತಾರೆ. ಅಲ್ಲಿ ಕೇವಲ 144 ಶಾಸನಗಳು ಮಾತ್ರ ಇರ್ತವೆ. ಆ ನಂತರ ನರಸಿಂಹಾಚಾರ್ಯವರು ಅದನ್ನು ಪರಿಷ್ಕರಿಸಿ ಹೊಸದಾಗಿ 356 ಶಾಸನಗಳನ್ನು ಸೇರಿಸಿ 500 ಶಾಸನಗಳ ಒಂದು ಸಂಪುಟವನ್ನು ಹೊರತರುವಂತಹ ಕೆಲಸವನ್ನು ಆರ್ ನರಸಿಂಹಾಚಾರ್ಯ ಅವರು ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ. ಇನ್ನು ಇದಾದ ನಂತರದಲ್ಲಿ ಇವರೇನು ಮಾಡ್ತಾರೆ ಅಂತ ಅಂದರೆ ಹಲವಾರು ಕೃತಿಗಳನ್ನು ಕೂಡ ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಗ್ರಂಥ ಸಂಪಾದನೆಯನ್ನು ಕೂಡ ಇವರು ಮಾಡಿದ್ದಾರೆ. ಕಾವ್ಯಾವಲೋಕನ ಇದು 1902 ಪ್ರಕಟ ಮಾಡ್ತಾರೆ. ಕರ್ನಾಟಕ ಭಾಷಾಭೂಷಣ 1903 ಇದನ್ನು ಇವರು ಪ್ರಕಟಿಸಿರೋದನ್ನು ನೋಡ್ಬೋದು. ಇದರ ನಂತರ ಇನ್ನಿತರ ಕೃತಿಗಳನ್ನ ರಚಿಸಿದ್ದಾರೆ. ನೀತಿ ಮಂಜರಿ, ಈ ನೀತಿ ಮಂಜರಿ ಅನ್ನುವಂಥದ್ದು 1869 ಪ್ರಕಟಗೊಳ್ಳುತ್ತೆ. ಈ ನೀತಿ ಮಂಜರಿ ಅನ್ನುವಂಥದ್ದು ನೀತಿ ವಾಕ್ಯ ಮಂಜರಿ, ಇದು ಕೂಡ ಗದ್ಯದಲ್ಲಿ ಪ್ರಕಟವಾಗಿದೆ. ತಮಿಳಿನ ಅಪ್ಪಯ್ಯರ್, ತಿರುವಳ್ಳವರ್, ಸಂಸ್ಕೃತದ ಕ್ಷಮೇಂದ್ರ, ಭ್ರಾತೃಹರಿ ಮೊದಲಾದವರ ಕೃತಿಗಳಿಂದ ಆಯ್ದಂತಹ ಒಂದು ಅನುವಾದ ಅಂತ ಹೇಳ್ಬೋದು. ಇನ್ನು ಶಾಸನ ಪದ್ಯ ಮಂಜರಿ ಅಂತ ಬರೀತಾರೆ. ಇದು 15 ರಾಜವಂಶಗಳಿಗೆ ಸೇರಿದ 283 ಕನ್ನಡ ಶಾಸನಗಳಿಂದ ಆಯ್ದ 1446 ಪದ್ಯಗಳು ಇದರಲ್ಲಿದ್ದಾವೆ. ನಗೆಗಡಲು ಇದೊಂದು ಭಾಷಾಂತರ. EGE ಬೇಚಿ ಅವರ ಈ ಕೃತಿಯನ್ನು ಅನುವಾದ ಮಾಡ್ತಾರೆ. ಇದಕ್ಕೆ ಗಾಂಪರ ಒಡೆಯರ ಸಾಹಸ ಅನ್ನುವಂಥ ಹೆಸರು ಕೂಡ ಇದಕ್ಕಿದೆ. ಇನ್ನು ಇದರ ನಂತರ ಈ ನೀತಿ ಮಂಜರಿ ಅನ್ನುವಂಥದ್ದು ಏನಿದೆ, ಇದು ತಮಿಳು ನೀತಿ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಿದ ಸಂಕಲನ. ಈಗಾಗಲೇ ನಾನು ಹೇಳಿದಾಗೆ ತಿರುವಳ್ಳವರ್ ರಚಿಸಿದ ಕುರುಳ್ ಕೃತಿ ಇದಕ್ಕೆ ಮೂಲ ಆಕಾರ ಅಂತ ಕೂಡ ಹೇಳ್ಬೋದಾಗಿದೆ. ಇನ್ನು ಶ್ರಾವಣ ಬೆಳಗುಳದ ಶಾಸನಗಳ ಸಂಪುಟ ಅಂತ ಕೂಡ ಇವರು ಹೊರತಂದಿರೋದನ್ನು ನಾವು ನೋಡ್ಬೋದಾಗಿದೆ. ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಇದು 1934 ಪ್ರಕಟಿಸ್ತಾರೆ. ಹಿಸ್ಟರಿ ಆಫ್ ಕನ್ನಡ ಲಿಟ್ರೇಚರ್ ಅನ್ನುವಂಥದ್ದನ್ನು ಕೂಡ ಇವರು ಬರೆದಿದ್ದಾರೆ. ಹಾಗೆ ಚಂದ್ರವಳ್ಳಿ, ಬನವಾಸಿ, ತಲಕಾಡು, ವೇಲಾಪುರಿ ಅಂದರೆ ಬೇಲೂರು, ಹಳೆಬೀಡು, ದೊಡ್ಡಗದ್ದವಳ್ಳಿ, ಸೋಮನಾಥಪುರ ಮೊದಲಾದ ಕಡೆಗಳಲ್ಲಿ ಕರ್ನಾಟಕ ಪ್ರಾಚೀನ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸಂಶೋಧನೆಯನ್ನು ಕೈಗೊಂಡು ಅಲ್ಲಿನ ದೇವಾಲಯಗಳನ್ನು, ವಾಸ್ತುಶಿಲ್ಪದ ಅಧ್ಯಯನವನ್ನು ಕೂಡ ಇವರು ನಡೆಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಅದರ ಜೊತೆಯಲ್ಲಿ ಇವರೇನು ಮಾಡ್ತಾರೆ ಅಂತ ಅಂದರೆ ಕರ್ನಾಟಕ ಕಾದಂಬರಿ ಮತ್ತು ನಾಗವರ್ಮನ ಛಂದೋಂಬುದಿ ಕೃತಿಗಳನ್ನು ನಾಗವರ್ಮನಿಗಿಂತ ಕಾವ್ಯಾವಲೋಕನ ಮತ್ತು ಕರ್ನಾಟಕ ಭೂಷಣ ಕೃತಿಗಳ ಕರ್ತೃ ನಾಗವರ್ಮ ಇವರಿಬ್ಬರು ಭಿನ್ನರು ಎಂದು ಪ್ರಮಾಣಬದ್ಧವಾಗಿ ವಿವರಿಸಿರುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ.
ಇನ್ನು ಇದರ ನಂತರ ಇವರಿಗೆ ಇದ್ದಂತಹ ಬಿರುದುಗಳನ್ನು ನಾವು ನೋಡೋದಾದರೆ ಆರ್ ನರಸಿಂಹಾಚಾರ್ಯರಿಗೆ ಬ್ರಿಟಿಷ್ ಸರ್ಕಾರ 1916ರಲ್ಲಿ ರಾವ್ ಬಹದ್ದೂರ್ ಅನ್ನುವಂತಹ ಬಿರುದನ್ನು ನೀಡಿ ಗೌರವಿಸಿದೆ. ಮೈಸೂರು ಸರ್ಕಾರ 1919ರಲ್ಲಿ ಪ್ರಾಕ್ತನ ವಿಮರ್ಶ ವಿಚಕ್ಷಣ, ಇದು ಪ್ರಶ್ನೆ ಆಗಿದೆ, ರಾವ್ ಬಹದ್ದೂರ್ ಅನ್ನೋ ಬಿರುದು ಯಾರಿಗಿತ್ತು ಮತ್ತು ಯಾರು ಕೊಟ್ಟಿದ್ದು ಅಂತ ಇದೆ. ಪ್ರಾಕ್ತನ ವಿಮರ್ಶ ವಿಚಕ್ಷಣ ಅನ್ನುವಂಥ ಬಿರುದು ಯಾರಿಗಿತ್ತು ಅಂತ ಕೂಡ ಇದೆ. ಇದು ಆರ್ ನರಸಿಂಹಾಚಾರ್ಯರಿಗೆ ಇದ್ದಂಥ ಬಿರುದು. 1925ರಲ್ಲಿ ಕಲ್ಕತ್ತಾ ನಗರದಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ಕರ್ನಾಟಕ ಪ್ರಾಚ್ಯ ವಿದ್ಯಾ ವೈಭವ ಅನ್ನುವಂಥ ಬಿರುದು ಕೂಡ ಇವರಿಗೆ ಇತ್ತು. ಇನ್ನು ಭಾರತ ಸರ್ಕಾರ 1934ರಲ್ಲಿ ಮಹೋಪಾಧ್ಯಾಯ ಅನ್ನುವಂತಹ ಗೌರವವನ್ನು ನೀಡಿ ಗೌರವಿಸಿದೆ. ಇನ್ನು 1918ರಲ್ಲಿ ಧಾರವಾಡದಲ್ಲಿ ಜರುಗಿದ 4ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸ್ಕೊಂಡಿದ್ದಾರೆ. ಕನ್ನಡ ವಿದ್ವತ್ ವಲಯದಲ್ಲಿ ಕವಿಚರಿತಕಾರರೆಂದೇ ಹೆಸರಾಗಿದ್ದ ಇವರಿಗೆ ಅಭಿನವ ಕನ್ನಡ ಸೀಮಾ ಪುರುಷ ಅನ್ನುವಂತಹ ಬಿರುದು ಕೂಡ ಇತ್ತು. ಕವಿಚರಿತಕಾರರು ಅಂತ ಯಾಕೆ ಇವ್ರನ್ನ ಕರೀತಾರೆ ಅಂತ ಅಂದರೆ, ಇವರು ಕವಿಚರಿತೆಗಳನ್ನು ಬರೆದಿದ್ದಾರೆ. 3 ಸಂಪುಟಗಳಲ್ಲಿ ಆ ಕವಿಚರಿತೆಗಳು ಹೊರಬಂದಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿದೆ. ಕರ್ನಾಟಕ ಕವಿಚರಿತ ಅಂತ ಹೇಳಿ 3 ಸಂಪುಟಗಳಲ್ಲಿ ಅವುಗಳನ್ನು ಪ್ರಕಟಗೊಳಿಸಿದ್ದಾರೆ. ಇದಿಷ್ಟು ಆರ್ ನರಸಿಂಹಾಚಾರ್ಯವರ ಒಂದು ಸಂಕ್ಷಿಪ್ತವಾದಂತಹ ವಿವರಣೆ, ಅವರ ಕೃತಿಗಳು, ಅವರ ಬಿರುದುಗಳು ಮತ್ತು ಅವರಿಗೆ ಇದ್ದಂತಹ ಕೆಲವು ಹೆಸರುಗಳನ್ನು ನಾನಿಲ್ಲಿ ಹೇಳಿದ್ದೀನಿ. ಗ್ರಂಥ ಸಂಪಾದನೆಗಳನ್ನು ಕೂಡ ಹೆಸರಿಸಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಮಾಹಿತಿ ಬೇಕೋ ಅಷ್ಟನ್ನು ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಅಲ್ಲಿ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಧನ್ಯವಾದ.